ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಈಗ 1 ಗ್ಲಾಸ್ MTR ಶಾವಿಗೆ ತೊಗೊಂಡಿದ್ದೀನಿ ನಾನು. ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಆಮೇಲೆ ಅದನ್ನು ಸೈಡ್ಗೆ ತಗೋಬೇಕು. ನಾನು ರುಬ್ಕೊಂಡು ಮಾಡ್ಕೋತಾ ಇದ್ದೀನಿ ಇವತ್ತು, ಗಸಗಸೆ ಕೊಬ್ಬರಿ ಎಲ್ಲ ಹಾಕಿ. ಅದಕ್ಕೋಸ್ಕರ ಗಸಗಸೆಯನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಗಸಗಸೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸಹ ಮೀಡಿಯಮ್ ಫ್ಲೇಮ್ನಲ್ಲೇ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಕಪ್ಪಾಗಲ್ಲ ಗಸಗಸೆ. ನೀವು ನೋಡಿ, ಈಗ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ನೆಕ್ಸ್ಟ್ ಯಾವುದ್ರಲ್ಲಿ ನೀವು ಪಾಯಸ ಮಾಡ್ಕೋತೀರೋ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು, ಅದಕ್ಕೆ ದ್ರಾಕ್ಷಿ ಕೂಡ ಹಾಕ್ಕೊಳ್ಳಿ. ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ನೀರು ಹಾಕ್ಕೋಬೇಕು. 1 ಗ್ಲಾಸ್ ಶಾವಿಗೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಶಾವಿಗೆ ಹಾಕ್ಕೊಳ್ಳಿ. ಶಾವಿಗೆ ಹಾಕ್ಕೊಂಡು ನೋಡಬೇಕು, ನೀವು ತಿನ್ನೋವಾಗ ಪಾಯಸ ಯಾವ ರೀತಿ ಇರಬೇಕೋ ಅಷ್ಟು ಶಾವಿಗೆ ಬೇಯೋವರೆಗೂ ಅದನ್ನು ನೀರಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅದು ಚೆನ್ನಾಗಿ ಬೆಂದ ನಂತರ 1 ಗ್ಲಾಸ್ ಶಾವಿಗೆಗೆ 1 ಗ್ಲಾಸ್ ಸಕ್ಕರೆ. ನೋಡಿ, ಈಗ ನಾನು ಸಕ್ಕರೆ ಹಾಕ್ತೀನಿ. 1 ಗ್ಲಾಸ್ ಶಾವಿಗೆಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು, ನಾನು ಆಗಲೇ ರುಬ್ಕೊಂಡಿದ್ದೀನಲ್ವ ಮಿಕ್ಸ್ಚರನ್ನ, ಅದನ್ನು ಸಹ ಈಗಲೇ ಹಾಕ್ತೀನಿ. ಅದು ಹಾಕಿ ಎಲ್ಲನೂ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ಆಗಲೇ ನೀವು ಏಲಕ್ಕಿ ಹಾಕ್ಕೊಂಡಿಲ್ಲ ಅಂದರೆ ಈಗ ಏಲಕ್ಕಿ ಪೌಡರ್ ಹಾಕ್ಕೋಬೋದು ನೀವು. ನನ್ನ ಹತ್ರ ಏಲಕ್ಕಿ ಪೌಡರ್ ಇದ್ದಿದ್ದರಿಂದ ನಾನು ಏಲಕ್ಕಿ ಪುಡಿನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೀವು ಇಳಿಸೋವಾಗ 1 ಗ್ಲಾಸ್ ಹಾಲು ಹಾಕ್ಕೊಳ್ಳಿ, ಯಾಕೆ ಅಂದರೆ ತುಂಬ ಗಟ್ಟಿ ಆಗುತ್ತೆ ಅದು. ಸೊ ನಿಮ್ಗೆ ಯಾವ ಹಂತಕ್ಕೆ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಬಟ್ ತೆಳ್ಳಕ್ಕೆ ಮಾಡ್ಕೊಳ್ಳಿ ಆದಷ್ಟು, ಆಮೇಲೆ ಅದು ಆರ್ತಾ ಗಟ್ಟಿ ಆಗೋದ್ರಿಂದ ತೆಳ್ಳಕ್ಕಿದ್ರೆ ಒಳ್ಳೆಯದು. ನೋಡಿ, ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ.